ಚಿಕ್ಕವ್ರಿಗೆ ಆಟ ಆಡಕ್ಕೆ ಒಳ್ಳೆ ಪ್ಲೇಸ್ ಅಲ್ಲೇನೆ, ಸೂಪರ್ ಆಗಿದೆ ಅಲ್ಲ. ಮೀನುಗಳೆಲ್ಲ ಕಚ್ಚುತ್ತಾ ಇದಾವೆ ಗೈಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಡೇ 3 ಆಯಿತಾ. ನಮಗೆ ನಾವು ಬಂದು ಇವತ್ತಿಗೆ 3ನೇ ದಿನ ಆಯಿತು. ಸೊ 3ನೇ ದಿನದ ಟ್ರಿಪ್ನ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಇವತ್ತು ನಾವು ಹೋಗ್ತಿರೋ ಅಂಥ ಪ್ಲೇಸ್ ಬಂದು ವಿಭೂತಿ ಫಾಲ್ಸ್ ಅಂತ. ತುಂಬಾ ಫೇಮಸ್ ಆಗಿರೋ ಫಾಲ್ಸ್ ಇದು. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ನಾನು ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್, ಲೈಕ್, ಕಮೆಂಟ್ ಎಲ್ಲ ಮಾಡಿ ಗೈಸ್. ಇವಾಗ ಅಲ್ಲಿಂದ ಹೊರಟಿದ ತಕ್ಷಣವೇ ನಾವು ಏನಾದರೂ ಲಂಚ್ ಏನಾದರೂ ತಿನ್ಕೊಂಡು ಹೋಗೋಣ. ಆಲ್ರೆಡಿ ಲೇಟಾಗಿ ಎದ್ದಿದ್ದು ನಾವು. ಲಂಚ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ ಹತ್ರ ನಿಲ್ಲಿಸಿ ಅಲ್ಲಿಂದ ಊಟ ಮಾಡಿಬಿಟ್ಟು ನಾವು ಹೊರಟ್ವಿ. ಆ್ಯಕ್ಚುಲಿ ಇಲ್ಲಿ ರೋಡ್ ಟ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ನಾವು ಈ ಕಡೆ ನೇಚರ್ನ ಫೀಲ್ ಮಾಡ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ರೋಡ್ ಸೈಡಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಒಂಥರ ಕಾಡು ಥರ, ಒಂಥರ ಫಾರೆಸ್ಟ್ ಫೀಲ್ ಬರುತ್ತೆ. ಆ ನೇಚರ್ ನೋಡ್ಕೊಂಡು ಹೋಗೋಕ್ಕೆ ಒಂಥರ ಖುಷಿ ಅನಿಸ್ತದೆ. ಹೀಗೆ ಇಲ್ಲಿ ವಿಭೂತಿ ಫಾಲ್ಸ್ನ ನೋಡಿಕೊಂಡು ನಾವು ಮುಂದೆ ಗೋವಾಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇದೆ. ಸೊ ವಿಭೂತಿ ಫಾಲ್ಸ್ನ ನೋಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಆ್ಯಕ್ಚುಲಿ ಈಗ ಹತ್ರ ಬಂದ್ವಿ. ಇಲ್ಲಿ ಯಾವುದೇ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಎಷ್ಟೆಷ್ಟು ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ನೋಡಿ. ಇವಳು ನನ್ನ ಫ್ರೆಂಡ್ ಆಯ್ತಾ, ನನ್ನ ಬೆಸ್ಟ್ ಫ್ರೆಂಡ್ ಇವಳೇನೆ. ನಾನು, ಇವಳು ಮತ್ತೆ ನಮ್ಮ ಹಸ್ಬೆಂಡು ಮತ್ತು ಇವ್ರ ಹಸ್ಬೆಂಡ್ ಬಂದಿರೋ ಅಂಥದ್ದು. 4 ಮೆಂಬರ್ಸ್ ನಾವು ಬಂದಿರೋದು. ಬ್ಯಾಕ್ ಸೈಡಿಂದ ವ್ಯೂ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇವಳು ಇಲ್ಲಿ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ಲು. ಹಾಗೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಸೈಡಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಈ ನೇಚರ್ ಲವರ್ಸ್ ಇರ್ತಾರಲ್ವಾ, ಅವ್ರಿಗೆ ಇದೆಲ್ಲ ಫೀಲ್ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಮಣ್ಣು ಸ್ಮೆಲ್ಲು ಕೂಡ, ಒಂದು ಗಿಡಗಳ ಸ್ಮೆಲ್ ಕೂಡ ಫೀಲ್ ಮಾಡ್ಕೊಂಡು ಹೋಗ್ತಾರೆ. ಹಾಗೇನೆ ನಾವು ಕೂಡ ತುಂಬಾ ಇಷ್ಟ ನಮ್ಗೆ. ಅಲ್ಲಲ್ಲಿ ನಿಲ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರ ನಮ್ಮ ಹಸ್ಬೆಂಡು. ನಾವ್ ಯಾವಾಗ್ಲೂ ಅಷ್ಟೇನೆ, ಹೋಗೋ ಪ್ಲೇಸ್ಗಿಂತ ಹೋಗೋ ಜಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ, ಅದು ನಿಜ ಗೈಸ್. ನಾವು ಹೋಗೋ ಜಾಗಕ್ಕಿಂತನೂ ಒಂದೊಂದ್ಸರಿ ಈ ರೋಡ್ ಟ್ರಿಪ್ಪೇ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಫೈನಲಿ ನಾವು ವಿಭೂತಿ ಫಾಲ್ಸ್ ಹತ್ರ ಬಂದ್ವಿ ಗೈಸ್. ನೋಡ್ತಾ ಇರ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂಥರ ಕಾಡ್ ತರ ಇದೆ, ಕಾಡ್ ಒಳಗಡೆ ಫಾಲ್ಸ್ ಇರೋ ತರ ಇದೆ. ತುಂಬಾ ಚೆನ್ನಾಗಿತ್ತು ಸುತ್ತಮುತ್ತ ಗೈಸ್. ಅದಕ್ಕೆ ಒಂದ್ಸರಿ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಇವಾಗ ನಾವು ಈ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ 500 ಮೀಟರ್ಸ್ ಅಷ್ಟು ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕು ಫಾಲ್ಸ್ ಹತ್ರ ಹೋಗೋಕ್ಕೆ. 500 ಮೀಟರ್ಸ್ ಅಂದರೆ ಒಂದು 1/2 ಕಿಲೋಮೀಟರ್ಸ್ ಬರುತ್ತೆ. ಅಲ್ಲಿವರೆಗೆ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿತ್ತು. ಈ ಕಾಡೊಳಗಡೆನೆ ವಾಕ್ ಮಾಡ್ಕೊಂಡು ಹೋದಂಗಿತ್ತು ಗೈಸ್, ನಿಜವಾಗ್ಲೂ. ನೋಡಿ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು, ನನ್ನ ಫ್ರೆಂಡು, ಅವರೆಲ್ಲರೂ. ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೂ ಕೂಡ ಅವೈಲೇಬಲ್ ಇದೆ. ನಾವೇನಾದರೂ ಫಾಲ್ಸಲ್ಲಿ ಆಟ ಆಡ್ಬಿಟ್ಟು ಬಂದರೆ ಇಷ್ಟು ಅಂತ ನಾವು ಫೋನ್ ಪೇ ಮಾಡಿದ್ರೆ ಸಾಕು, ಅಲ್ಲಿ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೋದು ಆರಾಮಾಗಿ. ಇದೇ ಎಂಟ್ರೆನ್ಸು. ಇಲ್ಲಿಂದನೇ ನಾವು ಫಾಲ್ಸ್ಗೆ ಹೋಗೋ ಅಂಥದ್ದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಒಂಥರ ಈ ನಾಗರಹೊಳೆ ಸೈಡ್ ಎಲ್ಲ ಇರುತ್ತಲ್ವ, ಆ ಥರ ಫೀಲ್ ಬರುತ್ತೆ ಇಲ್ಲಿ. ನಾವು ಬಂದಾಗ ತುಂಬಾ ಲೇಟ್ ಆಗಿಬಿಟ್ಟಿತ್ತು. 4:30 ಆ ಥರ ಆಗಿಬಿಟ್ಟಿತ್ತು ಗೈಸ್. ನಾವು ಈ ವಿಭೂತಿ ಫಾಲ್ಸಿಗೆ ಬಂದಾಗ 6 ಒಳಗಡೆ ನಾವು ರಿಟರ್ನ್ ಬರಬೇಕು. ಲಾಸ್ಟ್ 6 ಮೇಲೆ ಯಾರನ್ನೂ ಬಿಡೋದಿಲ್ಲ. 6 ನಾವು ರಿಟರ್ನ್ ಬಂದ್ಬಿಡ್ಬೇಕಿತ್ತು. ಸೊ ಫಾಸ್ಟಾಗಿ ಓಡ್ಕೊಂಡು ಹೋದ್ವಿ. ಇನ್ನು ಫಾಲ್ಸಲ್ಲಿ ಆಟ ಆಡೋಕ್ಕಾಗೋದಿಲ್ವಲ್ಲಪ್ಪ ಅಂತ. ಅಟ್ಲೀಸ್ಟ್ ನಾವು ಬಂದಿದ್ದ ತಕ್ಕಂಗೆ 1 ಅವರ್ ಆದರೂ ಆಟ ಆಡಬೇಕಲ್ವಾ. ಇಲ್ಲ ಅಂತ ಅಂದರೆ ನಾವು ಹೋಗಿ ಏನೂ ಯೂಸ್ ಆಗೋದಿಲ್ಲ ಫಾಲ್ಸ್ಗೆ ಅಲ್ವಾ ಗೈಸ್. ನೋಡಿ, ಸುತ್ತಮುತ್ತ ಒಂಥರ ಇದ್ರೊಳಗಡೆ ಕಾಡೊಳಗಡೆ ನಡ್ಕೊಂಡು ಹೋದಂಗಿತ್ತು. ಹಾಗೆ ಅಲ್ಲಲ್ಲಿ ಸ್ವಲ್ಪ ಚೇರ್ಸ್ಗಳನ್ನೂ ಹಾಕಿದ್ರು ಈ ರೆಸ್ಟ್ ಮಾಡೋಕ್ಕೆ. ಯಾರಾದರೂ ಈಗ ವಯಸ್ಸಾಗಿರೋರು ಏನಾದರೂ ನಡ್ಕೊಂಡು ಬಂದರೆ ಅವ್ರಿಗೆ ಈಸಿ ಆಗಲಿ, ಇಲ್ಲ ಯಾರಿಗಾದ್ರೂ ನಡೆಯೋಕ್ಕೆ ಕಷ್ಟ ಆದರೆ ಅವ್ರಿಗೂ ಕೂಡ ಈಸಿ ಆಗಲಿ, ಸ್ವಲ್ಪ ಅಲ್ಲಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಅಲ್ಲಲ್ಲಿ ಚೇರ್ಗಳು ಕೂಡ ಹಾಕಿದ್ರು. ತುಂಬಾ ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆ ಥರ ಏನು ಗಲೀಜು ಆ ಥರ ಏನೂ ಇಲ್ಲ. ನಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಚೇರ್ಸ್ಗಳು ಹಾಕಿದ್ದಾರೆ. ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಎಲ್ಲನೂ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ಫಾಲ್ಸ್ ಲವರ್ ಆಗಿದ್ದರೆ ಈ ಫಾಲ್ಸ್ನ ಮಿಸ್ ಮಾಡಲೇಬೇಡಿ. ಬಂದು ವಿಭೂತಿ ಫಾಲ್ಸ್ನ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ. ಇಲ್ಲಿ ನೋಡಿ, ಇಲ್ಲಿ ವೇಸ್ಟೇಜ್ ಎಲ್ಲ ಹಾಕೋಕ್ಕೆ ಒಂದು ಪುಟ್ಟಿ ಥರ ಮಾಡಿಟ್ಟಿದ್ದಾರೆ. ಯಾರು ವೇಸ್ಟ್ ಕೆಳಗಡೆ ಹಾಕ್ಬಾರ್ದು ಅಂತ.
ಫೈನಲಿ ಫಾಲ್ಸ್ ಹತ್ರ ಬಂದ್ವಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಸ್ವಲ್ಪ ಜನ ಇದ್ದಾರೆ, ಕೆಳಗಡೆ ಆಟ ಆಡ್ತಿದ್ರು ತುಂಬ ಜನ. ಹಾಗೆ ಫಾಲ್ಸ್ ನೋಡಿ, ನಾವು ಹೋಗಿದ್ದು ಸ್ವಲ್ಪ ಸಮ್ಮರ್ ಟೈಮ್ ಆಗಿದ್ರಿಂದ ಅಷ್ಟೊಂದು ನೀರಿರಲಿಲ್ಲ, ಬಟ್ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿತ್ತು. ಇಷ್ಟು ನೀರಿದ್ರೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ನೀರು ಬಂದ್ಬಿಟ್ರೆ ನಮಗೆ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾರೆ, ಕೆಳಗಡೆ ಇಳಿಬಾರ್ದು, ಆಟ ಆಡಬಾರ್ದು, ಆ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬಾರ್ದು ಅಂತ. ಅವಾಗ ಜಸ್ಟ್ ನಾವು ಇಲ್ಲಿ ಕಂಬಿ ಹಾಕಿದಾರಲ್ವಾ, ಅಲ್ಲಿ ಮಾತ್ರ ನಿಂತ್ಕೊಂಡು ಫಾಲ್ಸ್ ನ ನೋಡ್ಕೊಂಡ್ ಬರ್ಬೇಕಾಗತ್ತೆ ದೂರದಿಂದ. ಸ್ವಲ್ಪ ಕಡಿಮೆ ನೀರಿದ್ರೆ ಏನಾಗುತ್ತೆ ಅಂದ್ರೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಒಂದು ಫಾಲ್ಸ್ ಅಂತ ಅಂದರೆ, ಒಂದು ಫಾಲ್ಸ್ ಆಗಲಿ, ಒಂದು ಬೀಚ್ ಆಗಲಿ, ಒಂದು ನೀರೊಳಗಡೆ ಆಟ ಆಡಿದ್ರೇ ಅದು ಸಖತ್ ಮಜಾ ಬರೋದು. ನೋಡಿ, ಎಲ್ಲ ನೀರೊಳಗಡೆ ಇಳಿದ್ಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನು ತುಂಬ ಜನರು ಈ ಕಡೆ ಸೈಡಲ್ಲೆಲ್ಲ ಆಟ ಆಡ್ತಾಯಿದ್ರು. ಫುಲ್ ಖುಷಿ, ನೀರೊಳಗಡೆ ಬಂದರೆ ಸಾಕು ನಮಗೆಲ್ಲ ಫುಲ್ ಖುಷಿ. ಚೆನ್ನಾಗಿತ್ತು, ಆಟ ಆಡೋ ಅಷ್ಟು ನೀರಿತ್ತು. ಚೆನ್ನಾಗಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ ಇಬ್ಬರು ಚೆನ್ನಾಗಿ ಸ್ವಿಮ್ ಮಾಡಿದ್ರು. ಮತ್ತು ಮೇಲೆವರೆಗೂ ಹೋಗಿದ್ರು, ಬಿಕಾಸ್ ನೀರೇನು ಜಾಸ್ತಿ ಇರಲಿಲ್ಲ. ಕ್ರೇಜಿ. ಈ ಸಮ್ಮರ್ಗೆ ಆಟ ಆಡೋಕ್ಕೆ ಒಳ್ಳೆ ಪ್ಲೇಸಲ್ಲೇನೆ, ಸಖತ್ತಾಗಿದೆ. ನೋಡಿ ಇಲ್ಲಿ ನನ್ನ ಫ್ರೆಂಡ್ನ, ಸಖತ್ತಾಗಿದೆ ಗೈಸ್ ಈ ಪ್ಲೇಸ್ ಅಂತೂ. ದೇವ್ರಾಣೆ ಯಾರೋ ಮಿಸ್ ಮಾಡ್ಕೊಂಬಿಡಿ, ಬಂದು ನೋಡಿ. ಸಖತ್ತಾಗಿದೆ, ಸೂಪರ್ ಆಗಿದೆ ಈ ಸಮ್ಮರ್ಗೆ. ನೋಡಿ ಅಲ್ಲಿ ಮುದ್ದು ನಿಂತಿದ್ದಾನೆ, ಇಲ್ಲಿ ಅಣ್ಣ ಸ್ವಿಮ್ ಮಾಡ್ತಾವ್ರೆ. ಮಸ್ತ್ ಪ್ಲೇಸು. ಮುದ್ದು ಆರ ಥರ ಏನೋ ನಿಂತಿದ್ದಾನೆ. ಮೀನುಗಳೆಲ್ಲ ಕಚ್ಚುತ್ತಾ ಇದ್ದಾವೆ ಗೈಸ್. ನಾವು ಮುಳುಗ್ತೀವಿ ಸ್ವಲ್ಪ, ಅವ್ರು ವೀಡಿಯೋಸ್ ಮಾಡೋವರೆಗಷ್ಟೇ. ಆಮೇಲೆ ಇಬ್ಬರು ಮುಳುಗ್ತೀವಿ, ನಾನು ಮತ್ತು ಇವಳು ಇಬ್ಬರು. ಏನೇ ಮೀನುಗಳಿದೆ, ಕಾಲ್ಗೆಲ್ಲ ಕಚ್ಚುತ್ತಾ ಇದೆ. ನಿನಗೂ ಕಚ್ಚುತ್ತಾ ಇದೆಯಾ? ಜಾಸ್ತಿ ಮೀನಿದೆ ಗೈಸ್ ಇಲ್ಲಿ. ಅಲ್ಲಿ ನೋಡಿ ಮುದ್ದು ಸ್ವಿಮ್ ಮಾಡ್ತಾವನೆ. ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ ಏನು ಮಾಡಿದ್ರಂದರೆ, ನಮ್ಮದು ವಿಡಿಯೋ ತೆಗಿತೀನಿ ಬಂದು, ಮೊದಲು ನಾವಿಬ್ಬರು ನೀರೊಳಗಡೆ ಇಳಿದು ಸ್ವಿಮ್ ಮಾಡ್ತೀವಿ, ಅದನ್ನು ನೀವು ವಿಡಿಯೋ ಮಾಡಿ ಆಟ ಆಡೋದನ್ನ. ಆಮೇಲೆ ಬಂದು ನಾನು ನಿಮ್ಮದಿಬ್ಬರದನ್ನು ವಿಡಿಯೋ ಮಾಡ್ತೀವಿ ಅಂತ ಹೇಳಿ ಹೋದವರು ಗೈಸ್. ಇನ್ನೂ ಬಂದಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಇಬ್ಬರು ಸ್ವಿಮ್ ಮಾಡ್ತಿದ್ದಾರೆ. ನಾವು ಹೋದರೆ ಸ್ವಲ್ಪ ನಮಗೆ ನೀರು ಇದಾಗುತ್ತೆ ಅನಿಸುತ್ತೆ, ಅಂದರೆ ಒಂದು ಕತ್ವರೆಗೂ ಬಂದ್ಬಿಡುತ್ತೆ. ಗಂಡಸರಿಗಂದರೆ ಅಷ್ಟೊಂದು ಉದ್ದ ಇರೋರು ಮುಳುಗೋದಿಲ್ಲ. ಸೊ ಅವರು ಆಟ ಆಡೋಕ್ಕೆ ಸ್ವಲ್ಪ ಮುಂದೆ ಹೋದ್ರು, ನಾವೇನು ಹೋಗಲಿಲ್ಲ. ಸೊ ನಾವು ಹಿಂದೆನೇ ಇದ್ವಿ. ಇವರು ಮೇಲೆಲ್ಲ ಹೋಗಿ, ನೀರಿರಲಿಲ್ವಲ್ಲ ಸ್ವಲ್ಪನೂ ಹತ್ಕೊಂಡು ಹೋಗಿ ಆಟ ಆಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಗೈಸ್. ಇಬ್ರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕೇಳ್ಕೋದಂಗೆ ಅನಿಸ್ತಾ ಇದೆ ನನಗೆ. ನೋಡು ಫೋಟೋಸ್ ತೆಗಿಯಕ್ಕೆ. ಇನ್ನೊಂದ್ಸಲ ಆಯ್ತಾ?
ಮಾಡ್ತಾ ಕೊನೆಯಲ್ಲಿ ಈ ಫಾಲ್ಸ್ ಒಳಗಡೆ ಇದ್ರೊಳಗಡೆ ಒಂದು ಹಾವು ಬಂದ್ಬಿಡೋದ. ಅದು ನಾನು ಕೂತ್ಕೊಂಡಿದ್ದಲ್ಲ ಅದೇ ಪ್ಲೇಸಲ್ಲಿತ್ತು ಗೈಸ್. ನಿಜ ಜಸ್ಟ್ ಮಿಸ್ಸು. ನಾನು ಅವಾಗ ತಾನೇ ಅಲ್ಲಿಂದ ಎದ್ದು ಬಂದೆ. ಅದು ನೋಡಿದ್ರೆ ನೋಡಿ ಇಲ್ಲಿ ಹೆಂಗ್ ಬರ್ತಾ ಇದೆ, ಯಪ್ಪ ಮೈ ಜುಮ್ಮು ಅನ್ಸ್ಬಿಡ್ತು ನೋಡ್ಬಿಟ್ಟು. ಅದು ನನಗೆ ಗೊತ್ತೇ ಇಲ್ಲ. ನಾನು ಆ ಕಡೆ ಸುಮ್ಮನೆ ಕೂತಿದ್ದೆ. ನನ್ನ ಫ್ರೆಂಡು ಈ ಕಡೆ ಅಂತ ನೋಡ್ಬಿಟ್ಟು, ಅಯ್ಯೋ ಹಾವು ಕಡೆ ನಿಧಾನ, ಈ ಕಡೆ ಬಂದ್ಬಿಡು ಈ ಕಡೆ ಬಂದ್ಬಿಡು ಅಂತ ಅಂದ್ಲು. ಅದೇ ಜಾಗದಲ್ಲಿ ನಾನು ಕೂತ್ಕೊಂಡಿದ್ದೆ ಗೈಸ್, ಜಸ್ಟ್ ಮಿಸ್ಸು. ಇಲ್ಲ ಅಂತಂದ್ರೆ ನನಗೆ ಒಂದು 2-3 ಮಿನಿಟ್ಸ್ ಅಲ್ಲ ಇದ್ರೂ ನನ್ ಕಚ್ಬಿಡೋದೇನೋ ಗೊತ್ತಿಲ್ಲ. ದೇವ್ರ ದಯದಿಂದ ನಾನು ಈ ಕಡೆ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ನೋಡಿ ಹೇಳಿದ್ಲು. ಆಮೇಲೆ ನೋಡಿ ಇಲ್ಲಿ ಇನ್ನೂ ಆ ಕಡೆ ಸೈಡಲ್ಲೇ ಇತ್ತು. ಆಗ ಜನ ಯಾರೂ ಇರಲಿಲ್ಲ. ಆಲ್ಮೋಸ್ಟ್ 6 o'clock ಹತ್ರ ಆಗಿತ್ತು. ಸೊ ಎಲ್ಲ ಹೊರಟಿದ್ರು. ನಾವು ಲಾಸ್ಟಲ್ಲಿ ಹಿಂಗೆ ಹೊರಡೋಣ ಅಂತ ಹೋಗ್ತಿದ್ವಿ. ಅವಾಗ ಈ ಹಾವು ಇನ್ನೂ ಅಲ್ಲೇ ಇದೆ. ಅದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಗೈಸ್, ನೀವು ಅಷ್ಟೇ ಯಾವುದೇ ಫಾಲ್ಸ್ಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಅಷ್ಟು ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀರೊಳಗಡೆ ಇಳಿದು ಆಟಾಡಿ ಅಂತ ಹೇಳ್ತೀನಿ ಗೈಸ್. ನಿಜವಾಗ್ಲೂ ಒಂಥರ ಮೈ ಜುಮ್ ಅಂದೋಯ್ತು. ಅಯ್ಯೋ ಅಲ್ಲೇ ಇದ್ನಲ್ಲ, ಇದು ಸ್ವಲ್ಪ ಮಿಸ್ ಆಗಿದ್ರೆ ಕಚ್ಬಿಡೋದಲ್ಲ ಅಂತ. ಇಲ್ಲಿ ಯಾವುದೋ ಅಕ್ಕಪಕ್ಕ ಹಾಸ್ಪಿಟಲ್ಸ್ಗಳು ಇರೋದಿಲ್ಲ. ನಾವು ಹೋಗೋಷ್ಟರಲ್ಲಿ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಬೈದಲ್ಲೇ ನಮ್ಗೆ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಯಾವುದೇ ನೀರಾವೇ ಆಗಿರಲಿ, ನೀರಾವಲ್ಲಿ ವಿಷ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ. ಏನೂ ನಾವು ನಂಬಕ್ಕಾಗೋದಿಲ್ಲ ಅಲ್ವಾ. ಹಾವು ಆವೆ ಅಂದಮೇಲೆ ಅದೆಲ್ಲ ನಾವು ಮುಂಚೆನೇ ಸೇಫ್ಟಿ ಆಗಿರಬೇಕು. ಎಷ್ಟು ಸೇಫ್ಟಿ ಆಗಿರ್ತೀವಿ ಅಷ್ಟು ನಮಗೆ ಒಳ್ಳೆಯದು. ನೀವೆಲ್ಲೋದ್ರೂ ಒಂದ್ಸರಿ ಚೆಕ್ ಮಾಡ್ಕೊಂಡು ಇಳೀರಿ ಗೈಸ್. ಇದೊಂದು ಮೆಸೇಜ್ ನನ್ನಿಂದ ನಿಮಗೆ ಇವತ್ತು. ತುಂಬ ಜನರು ಇದ್ದಾಗ ಅದಿರಲಿಲ್ಲ ಅನಿಸುತ್ತೆ. ಈ ಎಲ್ಲ ಜನರು ಎಲ್ಲ ಮೇಲೆ ಹೋಗ್ಬಿಟ್ರು. ಎಲ್ಲ ಹೊರಗಡೆ ಬಂದರು. 6 o'clock ಹತ್ತತ್ರ ಆಯ್ತಲ್ವಾ. ಸರಿ ರಿಟರ್ನ್ ಹೋಗೋಕ್ಕೆ ಅಂತ ಎಲ್ಲ ಮೇಲೆ ಬಂದರು. ನಾವಿನ್ನೂ ಅಲ್ಲೇ ಇದ್ವಿ. ಸೊ ಅವಾಗ ಸ್ವಲ್ಪ ಸೈಲೆಂಟ್ ಆಗಿತ್ತಲ್ಲ, ಆವಾಗ ಅದು ಒಳಗಡೆಯಿಂದ ಬಂಡೆ ಒಳಗಡೆಯಿಂದ ಬಂತು ಗೈಸು. ನೀರೊಳಗಡೆ ಬಂತು ತಿಳ್ಕೊಂಡು. ಜಾಸ್ತಿ ಜನ ಇದ್ದರೆ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗೋದ್ರಿಂದ ಅದು ಭಯಕ್ಕೆ ಇರೋದಿಲ್ಲ. ಸರಿ ಇನ್ನೇನು ಮಾಡೋದು. ಇವಾಗ ಯಾವುದೇ ಫೋಟೋಸ್ ವಿಡಿಯೋಸ್ ನೀರೊಳಗಡೆ ಇಳಿದು ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಫುಲ್ ಬಂಡೆ ಮೇಲೆ ಬಂದ್ಬಿಟ್ವಿ. ಬಂದು ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಸ್ವಲ್ಪ ತಗೊಂಡು ಹೋಗೋಣ ಲಾಸ್ಟಲ್ಲಿ ಅಂತ ಹೇಳಿ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತಗೊತಾ ಇದ್ವಿ. ತುಂಬ ಚೆನ್ನಾಗಿದೆ. ಜಾಸ್ತಿ ಜನ ಇದ್ದರೆ ಬಂದರೆ ಚೆನ್ನಾಗಿರುತ್ತೆ. ಅದೇ ಒಬ್ಬೊಬ್ಬರೇ ಇದ್ದರೆ ಈ ಥರ ಸಣ್ಣ ಸಣ್ಣದಿಲ್ಲಿ ಏನಾದರೂ ಬಿಡುತ್ತೇನೋ ಅಂತ ಭಯದಲ್ಲಿ ನಾವು ನೋಡಿ ಲಾಸ್ಟಲ್ಲಿ ಕೆಳಗಡೆ ಇಳಿದೇ ಇಲ್ಲ. ನೋಡಿ ಸುತ್ತಮುತ್ತ ಅಂತೂ ಸೂಪರ್ ಆಗಿದೆ ಗೈಸ್. ತುಂಬ ಜನ ಇದ್ದಾಗ ನೀರೊಳಗಡೆ ಇಳ್ದು ಆಟ ಆಡಿದ್ರೆ ಅದೇ ಅವು ಭಯದಲ್ಲಿ ಬರೋದಿಲ್ಲ. ಇಲ್ಲ ಅಂತ ಅಂದರೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಆಟಾಡಿ. ನಾವು ಇವಾಗ ರಿಟರ್ನ್ ಹೋಗ್ತಿದ್ದೀವಿ. ಇವರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬೇಕು, ಇನ್ನೂ ಚೇಂಜ್ ಮಾಡಿಲ್ಲ. ಅಲ್ಲೇ ಹೋಗಿ ಎಂಟ್ರೆನ್ಸ್ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ನಮಗೆ ಅದು ಯಾವುದು ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಅದು ಬಿಟ್ಟರೆ ಟೋಟಲಿ ಸಕ್ಕತ್ತಾಗಿತ್ತು ಗೈಸ್. ಈ ಫಾಲ್ಸ್ ವರ್ತ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಫಾಲ್ಸಲ್ಲಿ ಆಟ ಆಡೋಕ್ಕೆ ಉತ್ತರ ಕರ್ನಾಟಕ ಸೈಡವರು ಸ್ವಲ್ಪ ಜನ ಬಂದಿದ್ದರು. ಅವರು ನಮಗಿಂತ ಸ್ವಲ್ಪ ಮುಂಚೆ ಬಂದು ಅವರು ದೊಡ್ಡ ಒಂದು ಟಿ ಥರ ಮಾಡ್ಕೊಂಬಂದಿದ್ರು. ಸೊ ಅವರು ನಾವು ಬರ್ತಾ ಇರಬೇಕಂತ ಅಂದರೆ ಅವ್ರ ಕಡೆ ಎಲ್ಲ ಸ್ನ್ಯಾಕ್ಸ್ ಮಾಡ್ತಾರಲ್ವ, ಚುರುಮುರಿ, ಅದೇನೋ ಸೂಸ್ಲ ಅಂತ ಎಲ್ಲ ಹೇಳ್ತಾರೆ. ಆ ಸ್ನ್ಯಾಕ್ಸ್ನ ನೀವು ಬನ್ನಿ ತಿನ್ನಿ ಅಂತ ತುಂಬ ಫೋರ್ಸ್ ಮಾಡಿದ್ರು. ಸರಿ ಆಯಿತು, ಅವ್ರು ಅಷ್ಟು ಫೋರ್ಸ್ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಬಂದು ತಿನ್ನೋಕ್ಕೆ ಅಂತ ಕೂತ್ಕೊಂಡ್ವಿ. ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂತ ಅಂದರೆ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಾವು ಎಷ್ಟೇ ಬೇಡ ಅಂತ ಅಂದರೂ ಕೇಳಲಿಲ್ಲ. ಇಲ್ಲ ಬನ್ನಿ ತಿನ್ನಿ, ಸ್ನ್ಯಾಕ್ಸ್ನ ತಿನ್ನಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಒಂದೊಂದು ಪೇಪರಲ್ಲಿ ಎಷ್ಟು ಥರ ವೆರೈಟೀಸ್ ಸ್ನ್ಯಾಕ್ಸ್ಗಳನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಾವು ಅವ್ರ ಪ್ರೀತಿಗೆ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಗೈಸ್. ತುಂಬ ಖುಷಿ ಆಯಿತು ನನಗೆ ಅವ್ರು ಆ ಥರ ಪ್ರೀತಿ ತೋರಿಸಿದ್ದು. ನಿಜವಾಗ್ಲೂ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಗೈಸ್. ಬೈ, ಲವ್ ಯು ಲಾಟ್ಸ್.